ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, IPS ಹುದ್ದೆಗೆ ರಾಜೀನಾಮೆ ಕೊಟ್ಟ ಅಣ್ಣಾಮಲೈ ರಾಜಕೀಯವನ್ನು ಪ್ರವೇಶ ಮಾಡಿದ್ರು. ಬಟ್ ಅವರು ಅಂದುಕೊಂಡಂತ ಗುರಿಯನ್ನ ತಲುಪಿದ್ರಾ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇನ್ನೇನು ಕೆಲವೇ ದಿನಗಳಲ್ಲಿ ತಮಿಳುನಾಡು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬರುತ್ತೆ. ಬಟ್ ಈ ಹಂತದಲ್ಲಿ ಅಣ್ಣಾಮಲೈ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದಂಥ ಒಂದು ಹವಾ ಸೃಷ್ಟಿ ಮಾಡಿದಂಥ ಅಣ್ಣಾಮಲೈ ಏಕಾಏಕಿಯಾಗಿ ರಾಜೀನಾಮೆ ಕೊಟ್ಟಿದ್ಯಾಕೆ, ವಾಟ್ ನೆಕ್ಸ್ಟ್ ಅನ್ನುವ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಅಣ್ಣಾಮಲೈ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಿಂಗಂ ಅಂತ ಹೇಳಿ ಖ್ಯಾತಿಯನ್ನ ಪಡೆದುಕೊಂಡಿದ್ರು. ಪೊಲೀಸ್ ಸಿಂಗಂ ಅಂತ ಹೇಳಿ ಅವರ ಕದರ್ ಅದೇ ರೀತಿಯಾಗಿ ಇತ್ತು. ಬಟ್ ಏಕಾಏಕಿಯಾಗಿ 2020ರಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ರಾಜೀನಾಮೆ ಕೊಟ್ಟಂತ ಅಣ್ಣಾಮಲೈ ಅವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರ ರಾಜಕೀಯ, ಅದರಲ್ಲೂ ಮುಖ್ಯವಾಗಿ ಓಡುವ ಕುದುರೆ ಗೆಲ್ಲುವ ಕುದುರೆಯಾಗಿದ್ದಂಥ ಬಿಜೆಪಿಗೆ ಸೇರ್ಪಡೆಗೊಂಡ್ರು. ಬಿಜೆಪಿಗೆ ಸೇರ್ಪಡೆಗೊಂಡಂತಹ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸ್ತಾರಾ? ಸೈದ್ಧಾಂತಿಕ ಹಿನ್ನೆಲೆ, ಸೈದ್ಧಾಂತಿಕ ಹೋರಾಟವನ್ನ ನೋಡಿದ್ರೆ ಬಿಜೆಪಿಗೂ ತಮಿಳುನಾಡಕ್ಕೂ ಅಜಗಜಾಂತರದ ವ್ಯತ್ಯಾಸ ಇದೆ. ಅಂತಹ ದ್ರಾವಿಡ ನಾಡಲ್ಲಿ ಅಣ್ಣಾಮಲೈ ಅವರು ಬಿಜೆಪಿಯನ್ನ ಕಟ್ತಾರಾ ಅನ್ನೋದು, ಜೊತೆಗೆ ಅವರು ಬಿಜೆಪಿಯಲ್ಲಿ ಉಳಿತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿತ್ತು. ಆದರೂ ಕೂಡ ಅಣ್ಣಾಮಲೈ ಅವರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ರು ತಮಿಳುನಾಡಲ್ಲಿ. ಹಂತ ಹಂತವಾಗಿ ಬೆಳೀತಾ ಹೋದಂಥ ಅಣ್ಣಾಮಲೈ ಅವರು ಒಂದು ಹಂತಕ್ಕೆ ಬಂದು ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಗ್ತಾರೆ. ತಮಿಳುನಾಡಿನ ರಾಜ್ಯಾಧ್ಯಕ್ಷರ ಆಗ್ತಾರೆ. ತಮಿಳುನಾಡಿನ ರಾಜ್ಯಾಧ್ಯಕ್ಷರ ಆಗಿ ಒಂದು ದೊಡ್ಡ ಹವಾ ಕ್ರಿಯೇಟ್ ಆಗುತ್ತೆ. ಹೆಣ್ಮಕ್ಕಳು ಅಂದರೆ ನನ್ನ ಮಣ್ಣು ನನ್ನ ಮಕ್ಕಳು ಅಂತ ದೊಡ್ಡ ಹೋರಾಟವನ್ನು ಮಾಡ್ತಾರೆ, ಒಂದು ಪಾದಯಾತ್ರೆಯನ್ನು ಮಾಡ್ತಾರೆ. ಅದಕ್ಕೆ ಬಂದಂಥ ಈ ಸಪೋರ್ಟ್ ಆಗಿರ್ಬೋದು, ಜನಬೆಂಬಲ ನೋಡಿ ಪ್ರಧಾನಿಯವರೇ ಶಹಬಾಷ್ಗಿರಿಯನ್ನು ಕೊಟ್ಟಿದ್ರು ಅಣ್ಣಾಮಲೈ ಅವರಿಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಆ ಕಾರ್ಯಕ್ರಮಕ್ಕೆ ಬಂದಂತಹ ಸಪೋರ್ಟ್ ಆಗಿರ್ಬೋದು, ಆ ಕಾರ್ಯಕ್ರಮಕ್ಕೆ ಬಂದಂತಹ ಜನರನ್ನ ನೋಡಿ, ಇಲ್ಲ ಬಿಜೆಪಿ ತಮಿಳುನಾಡಲ್ಲಿ ಕಮಾಲ್ ಮಾಡೇ ಮಾಡುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳ್ರಿ ಎಲ್ಲರೂ ಕೂಡ ಅಂದಾಜು ಮಾಡಿದ್ರು. ಬಟ್ 2024 ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಬಿಜೆಪಿಯ ಸಾಧನೆ ಮತ್ತೊಮ್ಮೆ ಶೂನ್ಯ. ಸ್ವತಃ ಅಣ್ಣಾಮಲೈ ಅವರೇ ಗೆಲ್ಲಲಿಲ್ಲ. ಆದರೆ ಬಿಜೆಪಿ ಪಕ್ಷವಾಗಿ ಅಲ್ಲಿ ಗೆದ್ದಿದ್ದು ಹೇಗೆ ಅಂತ ಹೇಳಿದ್ರೆ 18% ವೋಟ್ ಶೇರನ್ನು ಪಡೆದುಕೊಳ್ಳುತ್ತೆ ಬಿಜೆಪಿ. ಕಂಪ್ಲೀಟ್ ಆಗಿ ದ್ರಾವಿಡ ಹಿನ್ನೆಲೆ, ಹಿಂದುತ್ವಕ್ಕೆ ನೆಲೆ ಇಲ್ಲ. ಇಂತಹ ನಾಡಲ್ಲಿ ಬಿಜೆಪಿ 18% ವೋಟ್ ಶೇರನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಬಟ್ ಪಕ್ಷವನ್ನು ಗೆಲ್ಲಿಸಿದ್ರು ಅಣ್ಣಾಮಲೈ ಅವರು. ಅಣ್ಣಾಮಲೈ ಅವರ ಹೋರಾಟ ಹೇಗಿತ್ತು ರಾಜಕೀಯದಲ್ಲಿ ಅಂತ ಹೇಳಿದ್ರೆ, ಸಮಥಿಂಗ್ ಡಿಫ್ರೆಂಟ್. ಅಂದರೆ ಬದಲಾವಣೆ ಮಾಡಲೇಬೇಕು, ಬದಲಾವಣೆಯನ್ನು ತರಲೇಬೇಕು. ಈ ಸಾಂಪ್ರದಾಯಿಕ ರಾಜಕೀಯ ಏನಿದೆ, ಈ ಸಾಂಪ್ರದಾಯಿಕ ರಾಜಕೀಯವನ್ನು ವಿರೋಧ ಮಾಡ್ತಾ ಹೊಸದೇನೋ ಮಾಡಬೇಕು ಅಂತ ಹೇಳಿ ಒಂದು ಗುರಿಯನ್ನು ಇಟ್ಕೊಂಡು ರಾಜಕೀಯಕ್ಕೆ ಬಂದವರು. ಅವರು ಕೂಡ ರಾಜಕೀಯದ ಭಾಗವಾಗ್ತಾ ಮತ್ತೊಮ್ಮೆ ಆ ರಾಜಕೀಯದ ಸುಳಿಗೆ ಸಿಲುಕಿಕೊಂಡ್ರು. ಆಗಾಗ ತಮ್ಮ ರಾಜಕೀಯ ನಡೆಗಳಲ್ಲಿ ಒಂದು ರೀತಿಯಾಗಿ ತಪ್ಪ ಹೆಜ್ಜೆಯನ್ನು ಹಾಕಿದ್ದು ಕೂಡ ಉಂಟು. ರಾಜ್ಯಾಧ್ಯಕ್ಷರ ಆಗ್ತಿದ್ದಂತೆ ಅಣ್ಣಾಮಲೈ ಅವರು ಮಾಡಿದ್ದೇನು ಅಂತ ಹೇಳಿದ್ರೆ, ಅಲ್ಲಿ ಪ್ರಾದೇಶಿಕ ಪಕ್ಷಗಳಾಗಿರುವಂಥ DMK, AIDMK ವಿರುದ್ಧ ವಾಗ್ದಾಳಿ ನಡೆಸಿತ್ತು. ಮುಖ್ಯವಾಗಿ AIDMK ಬಿಜೆಪಿಯ ಮಿತ್ರ ಪಕ್ಷವಾಗಿತ್ತು. ಬಿಜೆಪಿಯ ಮಿತ್ರ ಪಕ್ಷವಾಗಿದ್ರೂ ಕೂಡ ಅದೇ ಪಕ್ಷದ ವಿರುದ್ಧ ಸರಣಿ ಬಾಂಬ್ಗಳನ್ನು ಸಿಡಿಸ್ತಾ ಹೋದ್ರು, ಸರಣಿ ಆರೋಪಗಳನ್ನು ಮಾಡ್ತಾ ಹೋದ್ರು. ಹೀಗಾಗಿ ಏನಾಯಿತು ಅಂತ ಹೇಳಿದ್ರೆ ಮೈತ್ರಿ ಖತಮ್ ಆಗಿತ್ತು. ಮೈತ್ರಿ ಖತಮ್ ಆದ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಏನಾಯಿತು, DMK ಅಂಡ್ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಮಾಡ್ತು. ಲೋಕಸಭಾ ಚುನಾವಣೆ ಆದ ನಂತರ ಅಣ್ಣಾಮಲೈ ಅವರ ರಾಜಕೀಯ ನೋಡೋದಾದ್ರೆ, ಏಕಾಏಕಿಯಾಗಿ ಅಮಿತ್ ಶಾ ಅವರು AIDMK ಜೊತೆ ಮೈತ್ರಿ ಮಾಡ್ಕೊಳ್ಳೋಕ್ಕೆ ಮುಂದಾಗ್ಬಿಟ್ರು. ಅಣ್ಣಾಮಲೈ ಅವರ ಮಾತನ್ನ ಕೇಳಿದ್ರ ಅಂತ ಹೇಳಿದ್ರೆ ಕೇಳಿಲ್ಲ. ಸ್ವತಃ ಅಣ್ಣಾಮಲೈ ಅವರು ರಾಜೀನಾಮೆ ನೀಡಬೇಕಾಯಿತು ತಮ್ಮ ಸ್ಥಾನಕ್ಕೆ. ರಾಜ್ಯಾಧ್ಯಕ್ಷರ ಹುದ್ದೆಗೆ ಅಣ್ಣಾಮಲೈ ಅವರು ರಾಜೀನಾಮೆ ನೀಡಬೇಕಾಯಿತು. ಅಂತಹ ಪರಿಸ್ಥಿತಿ ಬಿಜೆಪಿಯಲ್ಲಿ ಸೃಷ್ಟಿಯಾಯಿತು ಅಥವಾ ಸೃಷ್ಟಿ ಮಾಡಿದ್ರು. ಅಣ್ಣಾಮಲೈ ಅವರು ರಾಜೀನಾಮೆ ನೀಡಿದ ಬಳಿಕ ವಾಟ್ ನೆಕ್ಸ್ಟ್ ಅಂತ ಬಂದಾಗ, ಇಲ್ಲ ಅಣ್ಣಾಮಲೈ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ಹುದ್ದೆ ಸಿಗುತ್ತೆ, ಕೇಂದ್ರ ಸಚಿವರಾಗಬಹುದು ಅಥವಾ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಬಹುದು, ಈ ಮಾತುಗಳು ಕೇಳಿ ಬರ್ತಾ ಇತ್ತು. ಅಂದರೆ ಅಣ್ಣಾಮಲೈ ಅವರು ಸಂಘಟನೆ ಇತ್ತು,
ಜೊತೆಗೆ ಎಜುಕೇಟೆಡ್ ಆಗಿದ್ದರು. ಈ ಎಲ್ಲ ಕಾರಣಕ್ಕಾಗಿ ಅವ್ರಿಗೆ ರಾಜ್ಯಾಧ್ಯಕ್ಷರಿಂದ ಅವರನ್ನು ಕೆಳಗಿಳಿಸಿದ್ರು ಕೂಡ ಯಾವುದೋ ಒಂದು ಹುದ್ದೆಯನ್ನು ಕೊಡ್ತಾರೆ ಕೇಂದ್ರದಲ್ಲಿ ಅಂತ ಎಲ್ಲರೂ ಕೂಡ ಭಾವಿಸಿದರು. ಬಟ್ ಯಾವುದೇ ಹುದ್ದೆ ಇರಲಿ ಕಂಪ್ಲೀಟ್ ಆಗಿ ಮೂಲೆ ಗುಂಪು ಮಾಡಿಬಿಟ್ರು ಬಿಜೆಪಿಯಲ್ಲಿ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಮುಂಬರುವಂತಹ ಚುನಾವಣೆಗೆ ಟಾರ್ಗೆಟ್ ಅನ್ನ ಇಟ್ಕೊಂಡು, ಅಂದರೆ ಈ ವರ್ಷ ಬರುವಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಟಾರ್ಗೆಟ್ ಅನ್ನ ಇಟ್ಕೊಂಡು ಒಂದಿಷ್ಟು ಕ್ಷೇತ್ರಗಳನ್ನ ಅಣ್ಣಾಮಲೈ ಅವರಿಗೆ ವಹಿಸಲಾಗಿತ್ತು. 6 ವಿಧಾನಸಭಾ ಕ್ಷೇತ್ರಗಳನ್ನ ಅಣ್ಣಾಮಲೈ ಅವರಿಗೆ ವಹಿಸಲಾಗಿತ್ತು ಉಸ್ತುವಾರಿಯಾಗಿ, ಚುನಾವಣಾ ಉಸ್ತುವಾರಿಯಾಗಿ. ಆದರೆ ನಿನ್ನೆ ರಾತ್ರಿ ಅಣ್ಣಾಮಲೈ ಅವರು ಏಕಾಏಕಿಯಾಗಿ ತಮ್ಮ ಉಸ್ತುವಾರಿ ಜವಾಬ್ದಾರಿಗೆ ರಾಜೀನಾಮೆಯನ್ನ ಕೊಟ್ಬಿಟ್ಟಿದ್ದಾರೆ. ರಾಜೀನಾಮೆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ, ಅವರು ಬರೆದಿರುವಂತಹ ವಾಕ್ಯ ಸಿಂಪಲ್ ಆಗಿದೆ: ನನ್ನ ತಂದೆಗೆ ಅನಾರೋಗ್ಯ ಕಾಡ್ತಾ ಇದೆ, ಹೀಗಾಗಿ ಚುನಾವಣೆಯಲ್ಲಿ ಅಥವಾ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾನು ಜವಾಬ್ದಾರಿ ವಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಬೇಕಿದ್ರೆ ನಾನು ಪ್ರಚಾರಕ್ಕೆ ಬರ್ತೀನಿ ಅಷ್ಟೇ ಅಂತ. ಅಲ್ಲಿಗೆ ಅಣ್ಣಾಮಲೈ ಅವರು ಚುನಾವಣೆ ಉಸ್ತುವಾರಿ ಕೂಡ ವಹಿಸ್ಕೊಳ್ತಾ ಇಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಅಂತ ಹೇಳಿದ್ರೆ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಆಗ್ತಾರಾ ರಾಜಕೀಯದಲ್ಲಿ ಅಂತ ಹೇಳಿದ್ರೆ, ನೋಡಿ, ನನಗೆ ಇಷ್ಟ ಬಂದಷ್ಟು ದಿನ ನಾನು ರಾಜಕೀಯದಲ್ಲಿ ಇರ್ತೀನಿ, ಅದು ಬಿಜೆಪಿಯಲ್ಲಿ, ಅದನ್ನು ಬಿಟ್ಟೆ ನಾನು ಕೃಷಿಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರಾಜಕೀಯದಲ್ಲಿ ಬದಲಾವಣೆ ತರಬೇಕು ಅಂತ ಬಂದಂತಹ ಅಣ್ಣಾಮಲೈ ಅವರು ಕೊನೆಗೂ ಕೂಡ ರಾಜಕೀಯ ಸುಳಿಯಲ್ಲಿ ಸೋತಿದ್ದಾರೆ. ಈಗ ಕೃಷಿ ಕಡೆ ಮನೆ ಮಾಡ್ತಾ ಇದ್ದಾರೆ ಅಥವಾ ಮುಖ ಮಾಡ್ತಾ ಇದ್ದಾರೆ. IPS ಹುದ್ದೆಗೆ ರಾಜೀನಾಮೆ ಕೊಟ್ಟಂತ ಅಣ್ಣಾಮಲೈ ಅವರು ದಾರಿ ತಪ್ಪಿದ್ದೆಲ್ಲಿಗೆ? ಮುಂದಿನ ಆಯ್ಕೆ ಏನಾಗುತ್ತೆ ತಮಿಳುನಾಡು ರಾಜಕೀಯ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ. For business and personal promotions in Suman TV Kannada, please contact 9686376663.